ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ ನಿರಂತರವಾಗಿ ಕಳೆದ 7-8 ವರ್ಷಗಳಿಂದ ಸಾಯಿಬಾಬಾರ ಜಾತ್ರಾ ಮಹೋತ್ಸವ ಈ ಪ್ರದೇಶದಲ್ಲಿ ನಡೀತಾ ಬಂದಿದೆ ಅಂತ ಹಿರಿಯರು ಹೇಳಿದರು. ಈ ಸುಕ್ಷೇತ್ರದಲ್ಲಿ ಶಿರಡಿಯಿಂದ ನೇರ ಜ್ಯೋತಿಯನ್ನು ತರ್ತಾರೆ ಕಾಲ್ನಡಿಗೆಯಲ್ಲಿ ಹೋಗಿ. ಅದರ ಮಹತ್ವ ಅಂತಹದ್ದು, ಆ ಭಕ್ತಿಯ ಪ್ರಭಾವ, ಇಲ್ಲಿ ಆ ಭಕ್ತಿ ಇವತ್ತು ನೆಲೆ ಊರಿ ನಿಂತಿದೆ. ಆದರೆ ಇವತ್ತಿಗೂ ನಾವು ನಮ್ಮ ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಿಂದ ಜ್ಯೋತಿಯನ್ನು ತೆಗೆದುಕೊಂಡು ಬರುವಂಥ ಕಾರ್ಯಗಳನ್ನು ಮಾಡ್ತೀವಿ. ಇವತ್ತಿಗೂ ಕಾಲ್ನಡಿಗೆಯಲ್ಲಿ ಹೋಗುವಂಥ ಭಕ್ತಿ ನಮ್ಮಲ್ಲಿ ಜೀವಂತವಾಗಿದೆ. ನಮ್ಮ ಊರುಗಳಲ್ಲಿ ಇಂಥ ಜಾತ್ರಾ ಮಹೋತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತೆ. ಆ ಜಾತ್ರೆಗಳಿಗೆ ಸಾವಿರಾರು ಜನ ಹಿಂದೂ ಬಾಂಧವರು ಸೇರ್ತೀವಿ. ನಾವು ಭಗವಂತನಿಗೆ ಜಯಘೋಷಗಳನ್ನು ಹಾಕ್ತೀವಿ. ಇಷ್ಟೊತ್ತು ಸಾಯಿಬಾಬಾರಿಗೆ ಜಯಘೋಷಗಳನ್ನು ಹಾಕ್ತಾ ಬಂದ್ರಿ. ಇವತ್ತಿಗೂ ಆ ಪರಂಪರೆ ನಮ್ಮಲ್ಲಿ ಜೀವಂತವಾಗಿದೆ ಅಂದರೆ ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ ಒಂದು ಕಾಲದಲ್ಲಿ ನಮ್ಮ ಇದೇ ಮಠ ಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಬೇಕು, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕಂತ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದ್ಕೊಂಡ್ರೆ ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥಾಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತೆರೆದಂಥ 106 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂಥ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷಗಳ ಕಾಲ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ. 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ. ಇವತ್ತಿಗೂ ಹಳ್ಳಿಗಳಿಗೂ ಬಂದರೆ ಇಂಥ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಅಂತ ಮಹೋತ್ಸವಗಳು ನಡೀತಾವೆ. ಸಾವಿರಾರು ಜನ ಹಿಂದೂ ಬಾಂಧವರು ಒಗ್ಗೂಡ್ತೀವಿ, ನಾವು ಸಂಭ್ರಮಗಳನ್ನು ಆಚರಿಸ್ತೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂಥ ಶ್ರಮ. ಒಬ್ಬರಾದ ನಂತರ ಒಬ್ಬರು ಒಂದು ಧರ್ಮಕ್ಕೋಸ್ಕರ ತಮ್ಮಂತ ಮುಡಿಪಾಗಿಟ್ಟು ಹೋಗಿದ್ದಾರಲ್ಲ ಸ್ವಾಮಿ, ಕ್ಷಾತ್ರ ತೇಜಸ್ಸಿನಿಂದ, ಬ್ರಹ್ಮ ತೇಜಸ್ಸಿನಿಂದ. ಒಂದು ಕಾಲದಲ್ಲಿ ನಮ್ಮದೇ ಪೂರ್ವಿಕರು ಮೊಘಲರ ದಾಳಿಯಿಂದ ಇಡೀ ಭಾರತ ದೇಶ ದಾಸ್ಯದ ಮಡುವಿನಲ್ಲಿ ತತ್ತರಿಸಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಆ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದ ಕನಸನ್ನು ಕಂಡಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನ 40 ದಿನಗಳ ಕಾಲ ಕಾರಾಗೃಹಕ್ಕಿಟ್ಟು ಅವರಿಗೆ ಚಿತ್ರಹಿಂಸೆ ಕೊಡಲಾಯಿತು. ಒಂದೇ ಒಂದು ಷರತ್ತಿನ ಮೇರೆಗೆ, ಈ ಕ್ಷಣ ನಿನ್ನ ಧರ್ಮ ಬಿಟ್ಟು ನನ್ನ ಮತಕ್ಕೆ ಮತಾಂತರವಾಗೂ, ನಿನ್ನನ್ನು ಜೀವಂತವಾಗಿ ಕಳಿಸ್ಕೊಡ್ತೀನಿ, ನನ್ನ ಸಾಮ್ರಾಜ್ಯದ ಒಂದು ಭಾಗ ಕೈಯಲ್ಲಿಟ್ಟು ಸಾಮಂತರ ಜನ ಬಿಡುಗಡೆ ಮಾಡ್ತೀನಿ. ಆ ಕ್ಷಣದಲ್ಲಿ ಸಂಭಾಜಿ ಮಹಾರಾಜರು ಒಪ್ಪಂದ ಒಪ್ಪಿದ್ದಿದ್ರೆ ಜೀವನ ಪೂರ್ತಿ ಸಾಮಂತರಾಜರಾಗಿ ಸುಖ ಸಂಪತ್ತಿನ ಬದುಕಬಹುದಿತ್ತು. ಒಪ್ಪಲಿಲ್ಲ ಸಂಭಾಜಿ ಮಹಾರಾಜರು. ಪರಿಣಾಮ 40 ದಿನಗಳ ಕಾಲ ಚಿತ್ರಹಿಂಸೆಯನ್ನು ಅನುಭವಿಸಿದ್ರು. ಸಂಭಾಜಿ ಮಹಾರಾಜರ ಕೈ ಉಗುರುಗಳನ್ನು ಕಿತ್ತು ತಲಾ ಹೇಳ್ತು. ಸಂಭಾಜಿ ಮಹಾರಾಜರ ಕೈ ಬೆರಳು, ಕಾಲು ಬೆರಳುಗಳನ್ನು ಕತ್ತರಿಸಲಾಯಿತು. ಸಂಭಾಜಿ ಮಹಾರಾಜರ 2 ಕಿವಿಗಳನ್ನು ಕತ್ತರಿಸಲಾಯಿತು. ಸಂಭಾಜಿ ಮಹಾರಾಜರ ಚರ್ಮವನ್ನು ಕತ್ತರಿಸಿ ಅವರ ಕಣ್ಣು ಮುಂದೆ ನಾಯಿಗಳಿಗೆ ತಿನ್ಲಿಕ್ಕೆ ಬಿಸಾಡಲಾಯಿತು. ಗಾಯಗೊಂಡಂಥ ದೇಹದ ಭಾಗದ ಮೇಲೆ ಉಪ್ಪನ್ನು ಹರಚಲಾಯಿತು. ಕಾದ ಸೀಸೆಯಿಂದ ಅವರ 2 ಕಣ್ಣು ಗುಡ್ಡೆಗಳನ್ನು ಕಿತ್ತು ತೆಗೆಯಲಾಯಿತು. ಜೀವಂತವಿರಬೇಕಾದರೆ 42 ದಿನಗಳ ಕಾಲ ಛತ್ರಪತಿ ಸಂಭಾಜಿ ಮಹಾರಾಜರ ದೇಹದ ತುಂಡನ್ನಾಗಿಸಲಾಯಿತು ಕಾರಾಗೃಹದಲ್ಲಿ ಮೊಘಲ್ ರಾಜನ ಕಡೆಯಿಂದ. ಆದರೆ 40 ದಿನದಲ್ಲಿ ಒಂದೇ ಒಂದು ಕ್ಷಣ ಸಂಭಾಜಿ ಮಹಾರಾಜರು ಧರ್ಮ ಬಿಡುವಂಥ ಯೋಚನೆ ಮಾಡಲಿಲ್ಲ. ಸಾಯುವ ಕೊನೆ ಕ್ಷಣದಲ್ಲೂ ಹಿಂದೂ ಧರ್ಮದಲ್ಲೇ ಛತ್ರಪತಿಯಾಗಿ ಪ್ರಾಣ ಬಿಟ್ಟರು. ಯಾಕಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಬೋಧನೆ ಸ್ವಧರ್ಮೇ ನಿಧನಂ ಶೈಃ ಪರಧರ್ಮೇ ಭಯಾವಹ.
ಧರ್ಮ ಬಿಟ್ಟು ಮತ್ತೊಂದು ಮತಕ್ಕೆ ಮತಾಂತರಗೊಂಡು 100 ವರ್ಷ ಬದುಕೋದಕ್ಕಿಂತ ನನ್ನ ಹಿಂದೂ ಧರ್ಮದಲ್ಲಿ ಒಂದು ದಿನ ಬದುಕಿದ್ರೆ ಸಾಕು, ನರಸಿಂಹನಂತೆ ಸಾಯ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಕೊಟ್ಟಂತ ಮಾರ್ಗದರ್ಶನ ನಮಗೆ. ಅದನ್ನ ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟಂತವ್ರು ಛತ್ರಪತಿ ಸಂಭಾಜಿ ಮಹಾರಾಜರು. ಅಂತ ಹಿರಿಯರ ಕೊಡುಗೆಗಳು ಒಬ್ಬರ ಇಬ್ಬರ ಸ್ವಾಮಿ, ಬಹಳ ದೂರದ ಮಾತು ಬೇಡ, ಕೆಲವು ಶತಮಾನಗಳ ಹಿಂದೆ ಇಡೀ ಕಲ್ಯಾಣ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ನಿಜವಾದ ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಡತಿಗೆ ಗೋಪುರ ಕಟ್ಟುವರು, ಮೇಲು ಕಿಳೆಂಬುದೊತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿಲೆ ವೇದ ಬಿಂದುವೆಂದು, ರಾಜನ ತಲೆಯ ವಜ್ರವ ಎಡುರ್ರೆವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಡುವ ಸಂದರ್ಭ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯ ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣ ಪ್ರಣತಿ ಆಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆಯಿತಯ್ಯ. ತೈಲ ಚಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ, ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ. ಕಣ್ಣೀರಿಟ್ರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುಗಳು, ನಿಮಗಾದರೂ ಶರಣರ ಬಾಂಧವ್ಯ, ನನಗೆ ಯಾವ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ದೇಶಾಂತರ ಹೊರಡುವಂಥ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ರತ್ನ ಮುತ್ತು ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ, ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕೆ, ಲಕ್ಕಮ್ಮ, ಸೂಳೆ, ಸಂಕವ, ಅಕ್ಕ, ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂಥ ವಚನಗಳ ತಾಳೆಗರಿಗಳನ್ನು ಗಂಟು ಮೂಟೆ ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕುಗಳಿಗೂ ಓಡೋಡಿ ಬಂದರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ನನ್ನ ನಿಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಉಳಿಸಲೇಬೇಕು, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಧರ್ಮದ ಉಳಿವಿನ ಪರವಾಗಿದ್ದಂಥ ತುಳಿತ ಅಂಥದ್ದು. ಆ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಸರ್ವಸ್ವವನ್ನು ಮುಡಿಪಾಗಿಟ್ಟು ಧರ್ಮ ರಕ್ಷಣೆ ಮಾಡಿದ್ರು. ಅಷ್ಟು ಶತಮಾನಗಳ ಸಂಘರ್ಷಗಳ ಮೂಲಕ ಉಳ್ಕೊಂಡು ಬಂದಿರುವಂಥ ಈ ಸನಾತನ ಹಿಂದೂ ಧರ್ಮ ಇವತ್ತು ನಮ್ಮ ಕೈಗೆ ಸೇರಿದೆ. ಸೇರುವಂಥ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸ ನಮ್ಮಿಂದಾಗಬೇಕು. ಆ ಕೆಲಸ ಯಾವತ್ತೂ ಸಾಕಾರ ಆಗುತ್ತೆ. ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು? ಪ್ರಶ್ನೆಗೆ ಉತ್ತರವನ್ನು ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮರುಜಾಮ್ಯಹಂ ಪರಿತ್ರಾಣ್ಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗದೊಳಗೆ ಕಲಿಯುಗ ನಡೀತಾ ಇರಬೇಕಾದ್ರೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಸನಾತನ ಹಿಂದೂ ಧರ್ಮ ರಕ್ಷಣೆ ಕಲಿಯುಗದಲ್ಲಿ ಸಾಧ್ಯ. ಆದರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನಲ್ಲಿ 100 ಕೋಟಿ ಹಿಂದೂಗಳ ಜನಸಂಖ್ಯೆ, ಆದರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ,
ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮಗವೀರ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡ್ಕೊಳ್ಳಿ, ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದರೂ ಹೇಳ್ಕೊಂಡು ತಿರುಗಾಡಿ, ಆದರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂಥ ಸಂಘಟಿತ ಬಲ ಇದು. ಒಮ್ಮೆ ಈ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬಂತು, ಜಗತ್ತಿನಲ್ಲಿ ಎಂತೆಂಥ ಬದಲಾವಣೆಗಳನ್ನು ತರ್ಬೋದು ನಾವು. ಕೆಲವು ದಶಕಗಳ ಹಿಂದೆ ಪೂಜ್ಯನ ಸ್ವರ್ಗೀಯ ಅಶೋಕ್ ಸಿಂಗಾಜಿಯವರು ನಿಂತು ಇದೇ ನೆಲದಿಂದ ಇಡೀ ಹಿಂದೂ ಸಮಾಜಕ್ಕೊಂದು ಕರೆಯನ್ನು ಕೊಟ್ಟಿದ್ರು. रोम रोम में रमे हुए राम के लिए आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿ ಅವರ ಕರೆ. ರೋಮದಲ್ಲಿ ರಮಿಸಿರುವಂಥ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಿರುವಂಥ ಸರಿಯು ನದಿಯನ್ನು ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದರೂ ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಜಿ ಅವರ ಕರೆಗೆ ಹೋಗೊಟ್ಟು ನಿಮ್ಮ ಹಿರಿಯರು ಲಕ್ಷ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಬಂದ್ರಲ್ಲ. ಜಾತಿ, ಮತ, ಪಂಥ, ರಾಜಕೀಯ ಆಸಕ್ತಿಗಳ ಭೇದಗಳನ್ನು ಮೀರಿ कंधों से बड़ी कोई छाती नहीं होती, धर्म से बड़ी कोई जाति नहीं होती, दिया ही ना रहा तो बाती का क्या करोगे, ಧರ್ಮ ಹಿ ನಾ ರಹ ತೋ ಜಾತಿ ಕಾ ಕ್ಯಾ ಕರೋಗೆ ಎಂಬ ದೇಹ ಮಂತ್ರವನ್ನು ಇಟ್ಕೊಂಡು ನಿಮ್ಮ ಪೂರ್ವಿಕರು ರಾಮರಿಗೆ ಜಯಘೋಷಗಳನ್ನು ಹಾಕ್ತಾ, ಗಾನಗಳನ್ನು ಹಾಡ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಮೇ ಗೀತಾ ಹೈ, ಜೀವನ್ ಕಿ ಧಡ್ಕನ್ ರಾಮಾಯಣ ಪಗ್ ಪಗ್ ಬರ್ ಬನಿ ಪುನೀತಾ ಹೈ, ಯದಿ ರಾಮ್ ನೆ ಹೈ ತೋ ಶ್ವಾಸೋ ಮೇ ಜೀವನ್ ಕಾ ಗಟ್ ರೀತಾ ಹೈ, ನರ ನಾಹರ್ಷಿ ಪುರುಷೋತ್ತಮ का हम मंदिर भव्य बनाएंगे, सौगंध राम की काते हम मंदिर वही बनाएंगे ಅಂತ ನಮ್ಮ ಪೂರ್ವಿಕರು ಹಾಡ್ತಾ ಕಾರ ಸೇವೆ ಸಲ್ಲಿಸಿದ್ರಲ್ಲ. ಆ ನಮ್ಮ ಪೂರ್ವಿಕರ ಸಂಘಟಿತ ಬಲ, ಅಷ್ಟು ಸಂಘಟಿತ ಬಲ ತೋರಿ ನಮ್ಮ ಪೂರ್ವಿಕರು ಬಂದಂತ ಕಾರಣ, ಅದರ ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ ಇವತ್ತು ಅಖಂಡ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನು ಕಣ್ತುಂಬಿಸ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ತೋರಿದಂಥ ಸಂಘಟಿತ ಬಲದ ಫಲಪ್ರಾಪ್ತಿ ಕಾರಣ ನಾವು ಆ ಫಲವನ್ನು ಸ್ವೀಕರಿಸ್ತಿದ್ದೀವಿ, ಆ ಸುಕೃತವನ್ನು ಬಯಸ್ತಿದ್ದೀವಿ ನಾವು. ನಮ್ಮ ಪೂರ್ವಿಕರ ಆ ಸಂಘಟಿತ ಬಲ ವ್ಯರ್ಥ ಆಗುವಂಥದ್ದಿಲ್ಲ, ನಮ್ಮ ಪೂರ್ವಿಕರ ಶ್ರಮಗಳು ವ್ಯರ್ಥ ಆಗುವಂಥದ್ದಿಲ್ಲ. ಅವರ ಸಂಘಟಿತ ಬಲದ ಕಾರಣ ಇವತ್ತು ರಾಮ ಮಂದಿರ ನಮ್ಮ ಕಣ್ಣು ಮುಂದೆ ಇದೆ. ಈಗ ಹಿಂದೂ ಸಮಾಜ ರಾಮ ಮಂದಿರ ಕಟ್ಟಿದ್ದಾಯ್ತಲ್ಲ, ರಾಮ ಜನ್ಮಭೂಮಿಯ ಕಾರ್ಯ ಸಾಕಾರಗೊಳ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವ ಅಂತ ಸುಮ್ಮನಾಗೋದಲ್ಲ. ಆಗಿರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ. ಮುಂದೆ ಸಂಘಟನೆ ಹಿರಿಯರು, ಧರ್ಮದ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಮುಂದೆ ಭಾರತದ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆಗಳ ಅಯೋಧ್ಯ ಆಗೋದಂದ್ರೇನು? ಮನೆಯಲ್ಲಿ ಹುಟ್ಟಿ ಬರುವಂಥ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂಥ ಒಂದೊಂದು ಹೆಣ್ಣು ಮಗಳು ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತಾವೆ. ಆದರೆ ಮನೆಗಳಲ್ಲಿ ಶ್ರೀರಾಮಚಂದ್ರಂಥ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ದರಿಂದ ತಾಯಿಂದರು ಜಾಗೃತರಾಗಿ ಮನೆ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ. ಯಾವ ಮಟ್ಟದ ಜಾಗೃತಿ ಅಂದರೆ, ಮುಂದೊಂದು ದಿನ ಯಾರಾದರೂ ನಮ್ಮನೆ ಮಕ್ಕಳ ಮುಂದೆ ನಿಂತು, ಹಿಂದೂ ಮಗುವಿನ ಮುಂದೆ ನಿಂತು, ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ನಮ್ಮ ಮಕ್ಕಳ ಬಾಯಿನಲ್ಲಿ ಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಆಸಕ್ತಿಗಳ ಪರಿಚಯ ಬರೋದು ಬೇಡ. ನಮ್ಮ ಮನೆ ಮಕ್ಕಳ ಪರಿಚಯ ಯಾವುದಾಗಿರಬೇಕು?
ಮಗು ಹುಟ್ಟಿದಾಗಿಂದ ಎಲ್ಲರ ಪರಿಚಯ ಮಾಡ್ಕೊಡ್ತೀವಿ ಮಕ್ಕಳಿಗೆ. ಮಗು ಈಕೆ ನಿನ್ನ ತಾಯಿ, ಇವ್ರು ನಿನ್ನ ತಂದೆ, ಇವ್ರು ನಿನ್ನ ಚಿಕ್ಕಮ್ಮ, ಇವ್ರು ನಿನ್ನ ಚಿಕ್ಕಪ್ಪ, ಇವ್ರು ನಿನ್ನ ಕಾಕ, ಇವ್ರು ನಿನ್ನ ಕಾಕಿ, ಇವ್ರು ನಿನ್ನ ಅಜ್ಜ, ಇವ್ರು ನಿನ್ನ ಅಜ್ಜಿ, ದಾದಾ ದಾದಿ, ಎಲ್ಲರ ಪರಿಚಯ ಮಾಡ್ಕೊಡ್ತೀವಿ. ಒಂದು ದಿನ ಕೂತು ಆ ಮಗುವಿಗೆ ತನ್ನ ಪರಿಚಯವನ್ನು ಮಾಡಿಕೊಡಿ. ಆ ಮಗುವಿನ ಪರಿಚಯ ಏನು, ನಮ್ಮ ಪರಿಚಯ ಏನು? ನಮ್ಮ ಪರಿಚಯ ಬಯಸಿದ್ರೆ ನಮ್ಮ ಬಾಯಿಂದ ಬರಬೇಕಾದ ಉತ್ತರ ಯಾವುದು? ಹಿಂದೂಗಳ ಪರಿಚಯವನ್ನ ಪೂಜ್ಯನೇ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಡ್ತಾರೆ. ವಾಜಪೇಯಿಯವರು ಬರೀತಾರೆ, ಮೈ ಶಂಕರ್ ಕಾ ವಹ ಕ್ರೋಧ ಲಲ್ಕರ್ ಸಗತಾ ಜಗ ಕೋ ಕ್ಷಾರ್ ಕ್ಷಾರ್, ಮೈ ಡಂಬರು का वह प्रलयंकार ध्वनि जिसमें नशता भीषण संहार, मैं माँ दुर्गा का अनुमत हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुटे जड़ स्थलंबर जड़ चेतन तो कैसा विस्मय, हिंदू तनमन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟೋದ್ರಲ್ಲ, ಅದು ನಮ್ಮತನದ ಪರಿಚಯ, ಅದು ನಮ್ಮ ಸ್ವಂತಿಕೆ, ಅದು ನಮ್ಮ ಸ್ವಾವಲಂಬನೆ, ಇದು ಸ್ವಬೋಧನೆ. ಈ ಪರಿಚಯ ಮನೆ ಮಕ್ಕಳಿಗೆ ಮಾಡಿಕೊಡಿ. ಈ ಪರಿಚಯ ನಮ್ಮ ಮಕ್ಕಳಿಗೆ ಯಾವತ್ತು ತಿಳಿಯೋದು? ಈ ಮಟ್ಟದ ಧರ್ಮ ಜಾಗೃತಿ ಮನೆ ಮಕ್ಕಳಲ್ಲಿ ಯಾವತ್ತು ಬರೋದು? ಧರ್ಮ ಬೋಧನೆ ಮಾಡಿದಾಗ. ಮನೆಯ ಮಕ್ಕಳಿಗೆ ಮನೆ ಪೋಷಕರು, ವಿಶೇಷತಃ ತಾಯಿಂದರು ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ. ಯಾವುದರ ಮೂಲಕ? ಧರ್ಮ ಗ್ರಂಥಗಳ ಮೂಲಕ. ಆಗಲಿಲ್ವಾ? ನಮಗೆ ವೇದ ಉಪನಿಷತ್ತಿನ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತನಂಥ ಇತಿಹಾಸವನ್ನು ಕೂತು ಓದುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ವ್ಯಾಸರು ಬರೆದಿರುವಂಥ 18 ಪುರಾಣಗಳಿರುವಂಥ ಕಥೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಬರೋದಿಲ್ಲ ಅಂತ ನಿಮಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದರೆ ಧರ್ಮ ಗ್ರಂಥಗಳನ್ನು ಪರಿಚಯ ಮಾಡಿ ಮಕ್ಕಳಿಗೆ ಧರ್ಮ ಬೋಧನೆ, ಧರ್ಮ ಜಾಗೃತಿ ಮೂಡಿಸಿ. ಆಗಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು, ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ ಕೆಲಸ ಇದು. ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಮಕ್ಕಳು ಕೂತು ಭಜನೆ ಹಾಡಬೇಕು. ಯಾವ ಮಟ್ಟದ ಬದಲಾವಣೆಗಳನ್ನು ಭಜನೆ ತರಲಿಕ್ಕೆ ಸಾಧ್ಯ? ಇವತ್ತಿಗೂ ನಮ್ಮ ಹಿರಿಯರು ಪಾಂಡುರಂಗನ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ ಪಂಡರಿಪುರಕ್ಕೆ. ಪ್ರತಿ ವರ್ಷ ಕಾಲ್ನಡಿಗೆನಲ್ಲಿ ಹೋಗ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಪಾಂಡುರಂಗನ ದರ್ಶನ ಪಡೀಲಿಕ್ಕೆ ಪ್ರತಿ ವರ್ಷ ಕಾಲ್ನಡಿಗೆನಲ್ಲಿ ಬರ್ತಾರಲ್ಲ. ಯಾಕೆ ಬರ್ತಾರೆ? ಅವರಿಗೆ ನಮ್ಮ ಪೂರ್ವಿಕರೇ ನೀಲಿ ನಕ್ಷೆ ಹಾಕಿ ಕೊಟ್ಟು ಹೋಗಿದ್ರಾ? ಇದೇ ಹಾದಿನಲ್ಲಿ ಹೋಗಬೇಕು, ಇಷ್ಟೇ ಜನ ಹೋಗಬೇಕು, ಇದೇ ಪದ್ಧತಿನಲ್ಲಿ ಹೋಗಬೇಕು, ಇದೇ ರೂಪದಲ್ಲಿ ಹೋಗಬೇಕು, ಇದೇ ರೀತಿ ನಿವಾಸದೊಂದಿಗೆ ಹೋಗಬೇಕು, ಇಷ್ಟೇ ಜನ ಹೋಗಬೇಕಿಲ್ಲ. ಇವತ್ತಿಗೂ ಪಾಂಡುರಂಗನ ದರ್ಶನ ಪಡೆಯಲಿಕ್ಕೆ ನಮ್ಮ ಪೂರ್ವಿಕರು ಹೋಗ್ತಾರೆ, ನಮ್ಮ ಹಿರಿಯರು ಹೋಗ್ತಾರೆ. ಯಾಕೆಂದರೆ ನೀಲಿ ನಕ್ಷೆ ಹಾಕಿ ಕೊಟ್ರಂತಲ್ಲ, ಧರ್ಮ ಗ್ರಂಥಗಳಿಂದ ಓದಿದ್ರು ಅನ್ನೋ ಕಾರಣಕ್ಕೂ ಬಹುಶಃ ಅಲ್ಲ. ಆದರೆ ಜೀವನ ಪೂರ್ತಿ ವಾರಕ್ಕೊಂದು ದಿನ ದೇವಸ್ಥಾನದಲ್ಲಿ ಕೂತು ನಮ್ಮ ಹಿರಿಯರು ಭಜನೆ ಹಾಡ್ತಿದ್ರಲ್ಲ, ಮಜ ವಡಿಲಾಂಚಿ ಮೀರಾಜಿಗ ದೇವ ತುಜಿ ಚರಣ ಸೇವಾ ಪಾಂಡುರಂಗ ಅಂತ. ಆ ಒಂದು ಭಜನೆ ಸಾಕಾಯಿತು ನಮ್ಮ ಹಿರಿಯಲ್ಲಿ ಪಾಂಡುರಂಗನ ಪರವಾಗಿ ಭಕ್ತಿ ಮೂಡಿಸ್ಲಿಕ್ಕೆ. ಆ ಒಂದು ಭಜನೆ ಯಾವ ಮಟ್ಟದ ಭಕ್ತಿ ನಮ್ಮ ಜೀವಂತವಾಗಿಟ್ಟಿದೆ ಅಂದರೆ ಇವತ್ತಿಗೂ ಪ್ರತಿ ವರ್ಷ ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಪ್ರತಿಯೊಬ್ಬರು ಕಾಲ್ನಡಿಗೆಯಲ್ಲಿ ವಿಠ್ಠಲನ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ಅದು ಭಾವ, ಅದು ಭಕ್ತಿ, ಅದು ಧರ್ಮದ ಜೀವಂತಿಕೆ. ಆ ಜೀವಂತಿಗೆ ತುಂಬಿಸೋದು ಮನೆಯಲ್ಲಿ ಹಾಡುವಂಥ ಭಜನೆ. 500 ವರ್ಷಗಳ ಕಾಲ ಒಡೆದೋಗಿದ್ದಂಥ ರಾಮ ಮಂದಿರದ ಕಟ್ಟಡವನ್ನು ನಾವು ಪುನಃ ಪ್ರತಿಷ್ಠಾಪನೆ ಮಾಡಿದವಲ್ಲ. ಇವತ್ತಿಗೂ ಅಯೋಧ್ಯೆ ರಾಮ ಮಂದಿರ ಅಂದ ಕೂಡಲೇ ಇಲ್ಲಿ ಯಾವುದೋ ಮಹಾರಾಷ್ಟ್ರದ ಜತ್ತ ತಾಲೂಕಿನಲ್ಲಿರುವಂಥ ಒಬ್ಬ ಹಿಂದುವಿನ ರಕ್ತ ಸ್ಪಂದಿಸುತ್ತೆ ಅಯೋಧ್ಯೆಗೆ. ಯಾಕೆ? ನಾವು ಹೋಗಿ ದರ್ಶನ ಮಾಡಿ ಬಂದಿದ್ದು ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರತಿದಿನ ನಮ್ಮ ಮನೇಲಿ ಭಜನೆಗಳನ್ನು ಹಾಡಿಸಿದ್ರಲ್ಲ, ತಾಯಿ ರಾಮರ ಭಜನೆ ಹಾಡಿಸಿದ್ರು, ರಾಮರ ನಾಮ ಸಂಕೀರ್ತನೆ ಮಾಡಿಸಿದ್ರು. ಆ ಭಜನೆಗಳು, ಆ ನಾಮ ಸಂಕೀರ್ತನೆಗಳಲ್ಲಿ ನಮ್ಮಲ್ಲಿ ಮೂಡಿಸಿರುವಂಥ ಭಕ್ತಿ ಭಾವ ಅದು ಸ್ಪಂದನೆ ಮಾಡಿಸುತ್ತೆ ಇಲ್ಲಿರುವಂಥ ರಕ್ತವನ್ನು ಅಯೋಧ್ಯೆವರೆಗೂ. ಆ ಭಕ್ತಿ ಭಾವ ಮಕ್ಕಳಲ್ಲಿ ತುಂಬಿಸ್ಬೇಕು ಆ ಭಜನೆಗಳನ್ನು ಹಾಡಿಸಿ. ಆದರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಭಜನೆ, ಕಂಸಾಳೆ, ತಾಳೆ, ಶಂಖನಾದಗಳ ಧ್ವನಿಗಳಿಗೆ ಹೇಳಿ ಬರಬೇಕಿತ್ತು. ಯಾವ ಹಿಂದೂಗಳ ಮನ್ನಲ್ಲಿ ಧರ್ಮದ ಜ್ಞಾನ ಸುದೆ ಹರಿದು ಬರಬೇಕಿತ್ತೋ ಆ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ಬಿಡಿ. ಶಾಸ್ತ್ರಾಕಾರ ಮಾತು ಧಾರಿ ಎಂತೀತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದು ಬಿಡಿ, ಕನಿಷ್ಠ ಪಕ್ಷ ಅಂದರೂ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಿ. ಬೇರೆಲ್ಲೂ ಬೇಡ. ಈ ಕ್ಷಣ ಒಂದು ಧರ್ಮಸಭೆ, ಧಾರ್ಮಿಕ ಸಭಾ ಕಾರ್ಯಕ್ರಮ, ಸಾಯಿನಾಥರ ಮಂದಿರದ ಆವರಣ, ನಮ್ಮ ಯಾವ ಪೂರ್ವಿಕರ ಯಾವ ಪುಣ್ಯದ ಸುಕೃತವೋ ಗೊತ್ತಿಲ್ಲ, ಅದರ ಫಲಪ್ರಾಪ್ತಿ ನಮಗಾಗಿದೆ. ಭಗವಂತನ ಕೃಪಾ ಕಟಾಕ್ಷದಲ್ಲಿ ಕೂತಿದ್ದೀವಿ. ಇಂಥ ಧಾರ್ಮಿಕ ಸಭೆಯಲ್ಲಿ ಕೂತು ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕ ಹಿರಿಯರು ಕೂತಿರ್ತಾರೆ, ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರ ಹಣೆ ಕುಂಕುಮ ಹಚ್ಚಿರ್ತಾರೆ,
ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ. ಗಂಧ, ಚಂದನ, ತಿಲಕ, ಭಂಡಾರ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ ನನ್ನ ಪೀಳಿಗೆ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ನನ್ನ ಪೀಳಿಗೆ ಮಕ್ಕಳ ಹಣೆಗಳಲ್ಲಿ ಎಷ್ಟು ಜನರ ಹಣೆಗಳಲ್ಲಿ ಧಾರ್ಮಿಕ ಸಂಕೇತ ಇದೆ. ವಿಶೇಷವಾಗಿ ನಮ್ಮನೆ ಹೆಣ್ಮಕ್ಳು, ನಮ್ಮ ಮನೆ ಹೆಣ್ಮಕ್ಳು ಇವತ್ತು ಹಣೆ ಕುಂಕುಮ ಮಾಡೋ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ಹಣೆ ಕುಂಕುಮನ್ನೇ ಹಚ್ಚೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊತಾರೆ. ಇವತ್ತಿನ ದಿನ ಹೆಣ್ಮಕ್ಳು ಒಂದು ಸಣ್ಣ ಕಪ್ಪು ಬೊಟ್ಟು, ಅದೆಷ್ಟು ಸಣ್ಣದಾಗಿರುತ್ತೆ ಅಂದರೆ ಸ್ವಲ್ಪ ದೂರದಲ್ಲಿತ್ತು ನೋಡಿದ್ರೆ ಹಣೆಗೇನಾದರೂ ಇಟ್ಟಿದ್ದಾರೆ ಇಲ್ವಾ ಅನ್ನೋದು ಕೂಡ ಕಾಣಿಸೋದಿಲ್ಲ. ಅಷ್ಟು ಸಣ್ಣ ಬೊಟ್ಟು ಇಡೋದೇನಕ್ಕೆ ಮತ್ತು ಕಾಟಾಚಾರಕ್ಕೆ. ಹಣೆಗೆ ಬೊಟ್ಟಿಡಲಿಲ್ಲ ಅಂದರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈಕೊಂಡು ತಿರುಗಾಡ್ತಾರಲ್ಲ, ನಾವು ಕಾಟಾಚಾರಕ್ಕೆ ಹಣೆಗೆ ಸಣ್ಣ ಬೊಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದಲ್ಲವೇ ಅಲ್ಲ. ಏನಕ್ಕೆ ಹಣೆಗೆ ಕುಂಕುಮ ಹಚ್ಚಬೇಕು ಅಂತ ಹೇಳ್ಕೊಡದೇ ಇರುವಂಥ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು. ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರಕ್ಕಿಡೋದಲ್ಲ. ಮಾರ್ಕಂಡ ಋಷಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಹಚ್ಚುತ್ತಾರೆ. ಯಾಕೆ? ಎದುರಿಗೆ ಬರುವಂಥ ಪುರುಷರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಟ್ಟು ಓಡಾಡಬೇಕಂತ ಹಿರಿಯರು ಹಾಕಿ ಕೊಟ್ಟೋದಂಥ ಪದ್ಧತಿ, ಪರಂಪರೆ. ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹಿಂದೂ ಹಣೆಗೆ ಒಂದಲ್ಲ ಒಂದು ಧಾರ್ಮಿಕ ಸಂಖ್ಯೆ ಖಡಾಖಂಡಿತವಾಗಿ ಧರಿಸಿರಲೇಬೇಕು. ಯಾಕಂದರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಕವಿಗಳು ಹೇಳ್ತಾರಲ್ಲ, ಏ ಹೇ ದೇಖೋ ರಾಜಪುತಾನ ನಾಜಿಸೆ ತಲವಾರೋಪೆ, ಇಸ್ನೆ ಅಪ್ನ ಜೀವನ್ ಕಾಟ ಭರ್ಜಿ ತೀರ್ ಕಟಾರೋಪೆ, ಕೂತ್ ಬಿಡೀತಿ ಆಜಾರೋ ಪದ್ಮಿನಿ ಅಂಗಾರೋಪೆ, ಇಸ್ ಮಿಟ್ಟಿ ಕಾ ಕಣ್ ಕಣ್ ಕೆಹರಾ ಕುರ್ಬಾನಿ ಕಿ ಗಾತ, ಇಸ್ ಮಿಟ್ಟಿ ಸೆ ತಿಲಕ್ ಕರೋ ಯೆ ಧರ್ತಿ ಹೆ ಬೆಲೆದಾನೋ ಕಿ. ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ವಾರಸುದಾರನಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಿನಲ್ಲಿ ಜೀವಂತ ಇದ್ದೀನಿ ಅಂತ ಮನುಕುಲದ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂಥ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂಥ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಧಾರ್ಮಿಕ ಸಂಕೇತ ನಾವು ಸ್ವಾಭಿಮಾನದಿಂದ ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆನಲ್ಲಿ ನಾನು ಭಾಗವಹಿಸಲಿಲ್ಲ, ಇನ್ಯಾರು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡುತ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಜ್ಞಾನ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆ ಕೀರ್ತನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಅವಿಚ್ಛಿನ್ನ ಗುರು ಪರಂಪರೆ ಸಂತ ಪರಂಪರೆಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪನೆ ಮಾಡಿ ಹೋಗಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿ ರಕ್ಷಣೆ ಮಾಡ್ತಾರೆ? ಅದಕ್ಕೆ ಕವಿಗಳು ಕೇಳುವಂಥ ಪ್ರಶ್ನೆ, ಜಿಸ್ ಹಿಂದೂನೆ ನಭ ಮೇ ಜಾಕರ್ ನಕ್ಷತ್ರೋं को दी है संख्या, जिसने हिनगिन वक्ष चीर कर भूखो दी है पावन गंगा, जिसने सागर की छाती पर पाषाणों को तैराया, जिसने वर्तमान की हर पीड़ा को इतिहास बनाया, जिसके पूर्विकों ने घोष किया रणवंतो विश्वमार्यम का, जिसका गौरव कम न कर सकी रावण की स्वर्णमयी लंका, जिसके यज्ञों का एक एक हव्य सौ पुत्रों का जनक रहा, जिसके आंगन में भयक्रांत धनपति बरसाता कंक रहा, जिसके 52 बलिष्ठ तन की रचना तन्ने ददीची ने की, राघव ने वन वन में भटक भटक जिस तन में प्राण प्रतिष्ठा की, जो हर कुंडों में कूद कूद सतियों ने जिसे दिया सत्व, गुरुओं ने गुरुपुत्रों ने जिसमें चिर बलिदान भर दिया तत्व, वो
शाश्वत हिंदू जीवन क्या स्मरणीय मात्र रह जाएगा, इसके पावन गंगा का जल क्या नालों में बह जाएगा, इसके गंगाधर शिव शंकर क्या ले समाधि सो जाएंगे, इसके प्रयाग इसके पुष्कर क्या गर्द मात्र रह जाएंगे, यदि ये तुम नहीं चाहते तो फिर तुमको जगना होगा, हिंदू राष्ट्र का बिगुल बजाकर दानव दल को डलना होगा ಅಂತ ಕವಿಗಳು ಕೊಟ್ಟಂತ ಕರೆ. ಇಂಥ ಸನಾತನ ಹಿರಿಮೆಯ ಪರಂಪರೆ ನಾವು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ, ಇನ್ಯಾರು ಬರ್ತಾರೆ ಸ್ವಾಮಿ? ಆದ್ರಿಂದ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ, ಆ ಮಕ್ಕಳಿಗೆ ಧರ್ಮ ಬೋಧನೆ ಮೂಡಿಸಿ, ಯಾಕೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು, ಯಾಕೆ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡಬೇಕಂತ ಹೇಳ್ತಿರೋದಂದ್ರೆ ದೇಶ ರಕ್ಷಣೆಗಾಗಿಯೂ ಅಲ್ಲ ಪರವಾಗಿಲ್ಲ, ಧರ್ಮ ರಕ್ಷಣೆಗಾಗಿಯೂ ಅಲ್ಲ ಪರವಾಗಿಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ ನಮ್ಮ ಮನೆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ. ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ತೀರಿಕೊಂಡಿದ್ರು. ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಅಂತ ವೃದ್ಧರು ತೀರ್ಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನು ನೋಡ್ಕೊತಿದ್ದಂಥ ಹುಡುಗ ಪರಾರಿ ಆಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಿತ್ತಲ್ಲ, ಏನು ಮಾಡಬೇಕು ಬಂದು ನೋಡಿ. ಆಸ್ಪತ್ರೆಗೆ ಪೊಲೀಸರೆಲ್ಲ ಧಾವಿಸಿ ಬಂದರು. ಆ ವೃದ್ಧರ ಡಾಕ್ಯುಮೆಂಟ್ಸ್ ದಾಖಲೆ ಏನೇನಿದೆ ಆಸ್ಪತ್ರೆ ಹತ್ರ ಎಲ್ಲ ತೆಗಿಸಿ ಅವರ ಅಡ್ರೆಸ್ ಹುಡ್ಕೊಂಡು ಹೋಗಿ ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದಂಥ ವೃದ್ಧರಮ್ಮ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಕುಟುಂಬಸ್ಥರು ಬಂಧು ಬಾಂಧವರು ಮನೆಯವರಂತನಾದರೂ ಜಗತ್ತಿನಲ್ಲಿ ಯಾರಾದರೂ ಇದ್ರ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೇರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ಬರು ಮಕ್ಕಳು ವಿದೇಶ. ಸರಿ, ಇಬ್ಬರು ಮಕ್ಕಳು ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ, ಭಾರತದಲ್ಲಿದ್ದಂಥ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೇರಿಕ, ಮಗಳು ಕೆನಡಾ, ಈ ಇಬ್ಬರೂ ಮಕ್ಕಳು ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ಕೆಲವು ತಿಂಗಳ ಹಿಂದೆ ನಡೆದಂಥ ಘಟನೆ. ಯಾಕಿಂಥ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ, ಯಾಕಿಂಥ ಸಂದರ್ಭಗಳು ಜಗತ್ತಿನಲ್ಲಿ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಶರಣರ ವಚನಗಳು, ದಾಸರ ಕೀರ್ತನೆಗಳು, ಭಜನೆಗಳು, ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದರೆ ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋ ಸಂಸ್ಕಾರ. ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದರೂ ನಮ್ಮ ಮನೆ ಮಕ್ಕಳಿಗೆ ನಾವು ನೀಡಲಿಲ್ಲ ಅಂದರೆ ಇನ್ಯಾರು ನೀಡ್ಲಿಕ್ಕೆ ಬರ್ತಾರೆ ಸ್ವಾಮಿ? ನಮ್ಮ ಸಂಸ್ಕಾರ ಇದು, ನಮ್ಮ ಪರಂಪರೆ ಇದು. ನಮ್ಮ ಹೆಣ್ಮಕ್ಳು ನೆನ್ಪಿಡ್ಕೊಳ್ಬೇಕು, ನಾವು ಯಾವ ಪರಂಪರೆ ವಾರಸುದಾರರು. ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತು ಒಮ್ಮೆ ಬ್ರಿಟಿಷರ ಇಂಗ್ಲೀಷರ ರಾಣಿಯರ ನೆನಪಿಸ್ಕೊಳ್ಳಿ, ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ಬರುತ್ತೆ? ಅಲಂಕಾರ ಮಾಡಿ ವಜ್ರವೈಡೂರ್ಯಗಳನ್ನು ತೊಟ್ಟು ಗೌನನ್ನು ಹಾಕ್ಕೊಂಡು ತನ್ನ ಅರಮನೆಗೆ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂಥ ಹೆಣ್ಮಗಳ ಭಾವಚಿತ್ರ ಕಣ್ಮುಂದೆ ಬರಬಹುದು. ನಾನು ಈ ಕ್ಷಣ ನಿಮ್ಮ ಮುಂದೆ ಮೊಘಲರ ರಾಣಿಯರನ್ನು ನೆನಪಿಸ್ಕೊಳ್ಳಿ, ಕಣ್ಮುಂದೆ ಯಾವ ಭಾವಚಿತ್ರ ಬರುತ್ತೆ? ಅಲಂಕಾರ ಮಾಡಿ ಕೈಲೊಂದು ಗುಲಾಬಿ ಹಿಡ್ಕೊಂಡು ತನ್ನ ಅರಮನೆಗೆ ಸೀಮಿತವಾಗಿ ಕೂತಿರುವಂಥ ಹೆಣ್ಮಗಳ ಭಾವಚಿತ್ರ ನೆನಪಾಗ್ಬೋದು. ಅದೇ ನಾನು ಈ ಕ್ಷಣ ಒಮ್ಮೆ ಭಾರತದ ಹಿಂದೂ ಧರ್ಮದ ಹೆಣ್ಣುಮಕ್ಕಳನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ಕೈಲಿ ಗುಲಾಬಿ ಹಿಡ್ಕೊಂಡು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂಥ ಹೆಣ್ಣುಮಕ್ಕಳ ಭಾವಚಿತ್ರ ನೆನಪಾಗೋದಿಲ್ಲ. ಬದಲಿಗೆ ಹಿಂದೂ ಹೆಣ್ಣುಮಕ್ಕಳು ಅಂದ ಕೂಡಲೇ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚು ಕತ್ತಿ ಹಿಡಿದು ಠ್ಯಾಕರೆ ಕತ್ತನ್ನು ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಗರ್ಜಿಸಿದಂಥ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಮಕ್ಳು ನಮಗೆ ನೆನಪಾಗ್ತಾರೆ. ಕಾರಣ ನಮ್ಮ ಪರಂಪರೆಯಲ್ಲಿ ನಾವು ಹೆಣ್ಮಕ್ಳನ್ನು ಬೆಳೆಸಿದಂಥ ರೀತಿಯೇ ಅಂಥದ್ದು. ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಇಡೀ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡಿಕೊಂಡಿದ್ಯಾರು? ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ಗೆ ಪತ್ನಿಯಾಗಿ ಬಂದಂಥ ಶಿವಾಜಿ ಮಹಾರಾಜರ ಮನೆತನದ ಸೊಸೆ ಮಹಾರಾಣಿ ತಾರಾಬಾಯಿ. ಯಾವ ಹೆಣ್ಣುಮಗಳು ಕೈಲಿ ಬಿಚ್ಚುಗತ್ತಿ ಹಿಡಿದು ನಿಂತರೆ ಮೊಘಲ್ ವೀರಾದಿ ವೀರರ ರಣಾಂಗಣದಲ್ಲಿ ಮಂಡಿ ಊರಿ ಕೊಡ್ತಿದ್ರು ಅಂತ ಮಹಾರಾಣಿ ತಾರಾಬಾಯಿ ಅಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿ ಜಗತ್ತಿಗೆ ಕೊಡಿಯಾಗಿ ನೀಡಿದಂಥ ಪರಂಪರೆ ನಮ್ಮ ಸನಾತನ ಹಿಂದೂ ಪರಂಪರೆ. ಕ್ಷಾತ್ರ ತೇಜಸ್ಸಿನಲ್ಲಿ ಮಾತ್ರವ, ಬ್ರಹ್ಮ ತೇಜಸ್ಸಿನ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸಿದ್ವಿ? ಒಬ್ಬ ಅಕ್ಕ ಮಹಾದೇವಿ 20 ವರ್ಷ ಅರಿಯದ ಹೆಣ್ಣು ಮಗಳು ತನ್ನ ಗಂಡನನ್ನು ಬಿಟ್ಟು ಉಟ್ಟ ಬಟ್ಟೆಯನ್ನು ಕಳಚಿಟ್ಟು ಶೂನ್ಯ ಪೀಠದ ಮುಂದೆ ಬಂದು ನಿಲ್ತಾರೆ. ಅನುಭವ ಮಂಟಪದಲ್ಲಿ ಬಂದು ನಿತ್ತತ್ತ ಅಕ್ಕ ಮಹಾದೇವಿಗೆ ಶೂನ್ಯ ಪೀಠದಲ್ಲಿ ವಿರಾಜಮಾನರಾಗಿದ್ದಂಥ ಅಲ್ಲಮ್ಮ ಪ್ರಭುದೇವರು ಮಾಡುವಂಥ ಮೊಟ್ಟ ಮೊದಲ ಪ್ರಶ್ನೆ,
ನಿನ್ನ ಗಂಡನ ಕುರು ಏನು ತಾಯಿ? ನಿನ್ನ ಗಂಡನ ಹೆಸರೇನಮ್ಮ? ಏನು ಉತ್ತರ ಕೊಡಬೇಕಕ್ಕ ಮಹಾದೇವಿ? ಕಟ್ಟಿಕೊಂಡಂಥ ಗಂಡನನ್ನು ಬಿಟ್ಟು ಉಟ್ಟ ಬಟ್ಟೆಯನ್ನು ಕಳಚಿ ಬಂದಂಥ ಹೆಣ್ಣುಮಗಳಾಕೆ. 20 ವರ್ಷ ಅರಿಯದ ಹೆಣ್ಣು ಮಗಳು ಅಲ್ಲಮ್ಮ ಪ್ರಭುದೇವರು ಮಾಡಿದಂಥ ಪ್ರಶ್ನೆಗೆ ಘಂಟಾಘೋಷವಾಗಿ ಸಾವಿರಾರು ಜನ ಶರಣರ ಮುಂದೆ ಉತ್ತರವನ್ನು ಕೊಡ್ತಾರೆ. ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ನನಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಆ ಭಕ್ತಿ ಪರಾಕಾಷ್ಠೆ ತಲುಪಿದಂಥ ಹೆಣ್ಣು ಮಕ್ಕಳು ನಮ್ಮ ಹಿಂದೂ ಧರ್ಮದಲ್ಲಿ ಬಂದಂಥ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ಪರಂಪರೆ ವಾರಸುದಾರರು ನಾವೆಲ್ಲ. ಈ ಪರಂಪರೆ ಉಳಿಬೇಕು, ಈ ಪರಂಪರೆ ಬದುಕಬೇಕಂದ್ರೆ ಅದರ ರಕ್ಷಣೆಗಿರೋದು ಒಂದೇ ಒಂದು ಮಾರ್ಗ, ಅದು ಪರಶುರಾಮರು ಕೊಟ್ಟಂಥ ಮಾರ್ಗ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶರಂ ಧನು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಅರ್ಥಾತ್ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದರೂ ರಾಷ್ಟ್ರ ಪರಂಪರೆ ಉಳಿವಿಗೆ ನಾವು ಸಿದ್ಧ. ಪರಶುರಾಮರು ಕೊಟ್ಟ ಮಾತು ಇವತ್ತು ಜೀವಂತ ಸಾಕ್ಷಿ ಆಗ್ತಿದೆ. ನಮ್ಮ ಕಣ್ಣು ಮುಂದೆ ಕೆಲವು ಸಮಯದ ಹಿಂದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧಗಳಾದವು. ಅಮಾಯಕ ಹಿಂದೂಗಳು ಪ್ರವಾಸಕ್ಕಂತದ್ದು ಹೋದಂಥ ಜನರವರೆಲ್ಲ. ಭಯೋತ್ಪಾದಕರ ಕೈಯಿಂದ ಅಮಾಯಕ ಹಿಂದೂಗಳ ನರಮೇಧ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ದಾಳಿ ಆಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ಇಳಿಯುತ್ತೆ ಅಂತ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸ್ಕೊಳ್ತು, ಸ್ವೀಡಿಷ್ ಬೇಡದಂತೆ AWSS SAP 2000 ಡಿಫೆನ್ಸ್ ಸಿಸ್ಟಮ್ ಎಲ್ಲದರ ಜೊತೆಗೆ ಪಾಕಿಸ್ತಾನವೂ ಯುದ್ಧಕ್ಕೆ ಸಜ್ಜಾಗಿ ಬಂತು. ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಇಳಿದವರು ತಾಯಿಯ ಹಣೆಯಲ್ಲಿ ವಿಜೃಂಭಿಸುವಂಥ ಸಿಂಧೂರಕ್ಕೆ ಕಳಂಕ ಬಂದಾಗ ಆ ಸಿಂಧೂರಕ್ಕೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಮಾತೃಶಕ್ತಿ, ಧೀಶಕ್ತಿ, ನಾರಿ ಶಕ್ತಿ ಹೆಣ್ಣು ಮಕ್ಕಳೇ ಮುಂದೆ ಬರಬೇಕಂತ ವ್ಯೋಮಿಕಾ ಸಿಂಗ್, ಸೋಫಿಯಾ ಕುರೇಶಿ ಅಂತ ತಾಯಿ ರಣಾಂಗಣಕ್ಕೆ ಇಳಿದ್ರು. ಇಡೀ ಆಪರೇಷನ್ ಸಿಂಧೂರವನ್ನು ಸಾಕಾರಗೊಳಿಸಿಕೊಟ್ರು. ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ನಮ್ಮ ಸೈನಿಕರು ಶಸ್ತ್ರಾಸ್ತ್ರ ತಂದರು. ಆದರೆ ಪಾಕಿಸ್ತಾನದಂತೆ ಯಾವುದೋ ಅಮೇರಿಕ, ಯಾವುದೋ ಟರ್ಕಿ ಮುಂದೆ ನಿಂತು ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂಥ S-400 ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರ ರಣಾಂಗಣಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸ್ಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ನಿಂದ ಹಿಡಿದು ಲೇಬರ್ನವರೆಗೂ ಸಂಪೂರ್ಣ ಭಾರತದಲ್ಲೇ ನಿರ್ಮಾಣಗೊಂಡಂಥ ಇಂಡಿಜಿನಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಇಳಿದ್ರು. ನಮ್ಮ ಸೈನಿಕರ ಡಿಫೋ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಸಮರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ರಫೇಲ್ ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್, ಸುಖಾಯ್ 30 MK ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್, ನಾಗಾಸ್ತ್ರ 1 ಸುಸೈಡ್ ಡ್ರೋನ್ ಸಿದ್ಧವಾಗಿದ್ವು, ಅವು ಕೂಡ 100% ಮೇಕ್ ಇನ್ ಇಂಡಿಯಾ, ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ಗಳು ಸಿದ್ಧವಾಗಿದ್ವು, ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲಿಂದ ಇಂಪೋರ್ಟ್ ಮಾಡಿಸಿಕೊಂಡಂಥ ಅರಬ್ ಡ್ರೋನ್ ನಮ್ಮ ಬಳಿ ಇದ್ವು, ಜಪಾನಿಂದ ಇಂಪೋರ್ಟ್ ಮಾಡಿಸಿಕೊಂಡಂಥ ಕಾಮಿಕಾಜೆ ಡ್ರೋನ್ ನಮ್ಮ ಸೈನಿಕರ ಹತ್ರ ಇದ್ವು. ಇಡೀ ಆಪರೇಷನ್ ಸಿಂಧೂರಕ್ಕೆ ಸಿದ್ಧವಾದಂಥ ಭಾರತದ ಸೈನಿಕರು ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಸ್ವೀಕರಿಸಿದ್ರು. INS ವಿಕ್ರಾಂತ್ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡರ್ನೊಂದಿಗೆ ನಾರ್ದರ್ನ್ ಅರೇಬಿಯಾ ಸೇನಾ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಎಲ್ಲ ಶಸ್ತ್ರಾಸ್ತ್ರಗಳೇ ತಾರದಂಥ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತರಿಸ್ಕೊಂಡಂಥ J-16A ಥಂಡರ್ ಫೈಟರ್ ಜೆಟ್ ಮತ್ತು J-17 ಥಂಡರ್ ಫೈಟರ್ ಜೆಟ್ಗಳನ್ನು ಭಾರತದ ಸೈನಿಕರು ಮಣ್ಣಲ್ಲಿ ಮಣ್ಣಾಗಿಸಿದ್ರು. ಪಾಕಿಸ್ತಾನ ಟರ್ಕಿಯಿಂದ ತರಿಸ್ಕೊಂಡಿದ್ದ ಸೂಸೈಡ್ ಡ್ರೋನ್ಸ್ಗಳನ್ನು ಭಾರತದ ಸೈನಿಕರು ನಾಶಗೊಳಿಸಿದ್ರು. ಪಾಕಿಸ್ತಾನ ಬಳಸ್ತಿದ್ದಂಥ ಸ್ವೀಡಿಷ್ ಮೇಡ್ದಂಥ AWSS SAP 2000 ಡಿಫೆನ್ಸ್ ಸಿಸ್ಟಮನ್ನು ಭಾರತದ ಸೈನಿಕರು ಒಂದೇ ಒಂದು ಹೊಡೆತಕ್ಕೆ ಭಗ್ನಗೊಳಿಸಿದ್ರು. ಆವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ಭಾರತದ ಸೈನಿಕರು ಸಾಕಾರಗೊಳಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ, ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ನೇರ ನಿತ್ಯುದ್ಧ ಮಾಡಲಿಕ್ಕೆ ಬಂದರೆ ಕ್ಷಾತ್ರ ತೇಜಸ್ಸೊಂದಿಗೆ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತೀವಿ. ಉಳಿದಿರುವ ಕೆಲಸ ಗಡಿಯೊಳಗಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನೊಂದಿಗೆ ವೈಚಾರಿಕವಾಗಿ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿ,
ಯಾವ ಮಟ್ಟಕ್ಕೆ ಆಗುತ್ತೆ ಅಂದರೆ, ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತನ ಪೂಜೆ ಮಾಡ್ತೀರಾ, ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ನೀವು ಹನುಮಂತನ ರಾಮ ಭಕ್ತ ಅಂತ ಕರಿತೀರಾ, ರಾಮರಲ್ಲಿ ಹುಟ್ಟಿದ್ರೋಡೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ. ಕೋರ್ಟಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂಥ ಪ್ರಶ್ನೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ? A question was asked in the Supreme Court of India during the judgment of Sri Ram Janmabhoomi case. What gives us a guarantee that this same question might not come to our doorsteps in the future days? ಸ್ವಾಮಿ ಕೋರ್ಟ್ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮನೆ ಬಾಗಿಲವರೆಗೂ ಬರೋದಿಲ್ಲ ಅಂದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ, ಏನು ಗ್ಯಾರಂಟಿ? ನಮ್ಮನೆ ಮಕ್ಕಳ ಮುಂದೆ ನಿಂತು ಪ್ರಶ್ನೆ ಮಾಡಿದ್ರೆ ಮನೆಯ ಮಗುವಿನಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ನಾವು ತುಂಬಿಸಿರಬೇಕಂದ್ರೆ, ಒಂದೊಂದು ಹಿಂದೂ ಮನೆಯ ಮಗು ಎದೆ ಒಬ್ಬಿಸ್ಕೊಂಡಿದೆ, ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ ಭಗವಂತನ ಅಂಶದ ಕೃಪಾ ಕಟಾಕ್ಷದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಗುತ್ಸು, ಕುಗುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಇದೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ. ನಮ್ಮ ಮನೆಗಳಲ್ಲಿ ಧರ್ಮ ಜಾಗೃತಿ ತುಂಬಿಸೋಣ. ನಿಮ್ಮ ಕೈಲಾಗುವಂಥ ಕೆಲಸದ ಮೂಲಕ ಮಾತಾಡ್ಲಿಕ್ಕಾಗತ್ತಾ? ಮಾತಾಡಿ ಸ್ವಾಮಿ. ಮನೆಯಲ್ಲಿ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ಹಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಕೀರ್ತನೆ ಭಜನೆ ಅಭಂಗಗಳನ್ನು ಹಾಡಿ ಧರ್ಮ ಜಾಗೃತಿ ಮೂಡಿಸಿ. ಬರಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ? ಬನ್ನಿ ಧಾರ್ಮಿಕ ಸಭೆಯಲ್ಲಿ ಸೇರಿ ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ? ದೇವಸ್ಥಾನದ ಮಠ ಮಂದಿರದ ಕಾರ್ಯಗಳಿಗೆ ಶ್ರಮವನ್ನಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ? ಊರಿನ ಧಾರ್ಮಿಕ ಕ್ಷೇತ್ರಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗೊಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ? ದೇಶ ಧರ್ಮದ ಪರವಾಗೊಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂಥ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಧರ್ಮ ಜಾಗೃತಿ ತನ್ನಿಂದ ತಾನೇ ಆಗುತ್ತೆ. ಇದೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ ಸಾಕು. ಸನಾತನ ಹಿಂದೂ ಧರ್ಮದ ರಕ್ಷಣೆ ನಮ್ಮ ಕೈಲಿಂದ ಸಾಕಾರಗೊಳ್ಳುತ್ತೆ. ಆ ಸೃಷ್ಟಿ ಆದಿಯಲ್ಲಿ ತಾಯಿ ಶಾರದೆ ಪ್ರಥಮ ವೀಣೆ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಂಬರುಗಳಿಂದ ವ್ಯಾಕರಣದ ಸ್ವರೂಪದಲ್ಲಿ ಹೊರಹೊಮ್ಮಿ ವೇದಗಳಾಗಿ ಮಾರುಗೊಂಡು ಸಂಸ್ಕಾರದ ರೂಪದಲ್ಲಿ ನಮ್ಮ ರಕ್ತದ ಧಮನಿಗಳಲ್ಲೂ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನ ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ, ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳೆಲ್ಲ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯೇತರ ಕ್ಷಾತ್ರಜಿಸಿನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಜ್ಞಾನ ಭಾಸ್ಕರನಂತೆ ನಿಂತು ಇಡೀ ಮನುಕುಲವನ್ನು ಪ್ರಜ್ವಲಿಸುತ್ತಿರುವಂಥ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂಥ ಹಿರಿಮೆ ಇದು, ನಮ್ಮ ಚರಿತ್ರೆ ಇದು, ನಮ್ಮ ಇತಿಹಾಸ ಇದು. ಆ ಇತಿಹಾಸ ಸಂರಕ್ಷಣೆ ಆಗಲಿ, ಆ ಪರಂಪರೆ ಸಂರಕ್ಷಣೆ ಆಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥ ಕೆಲಸ ನಮ್ಮ ಕೈಯಿಂದ ಸಾಕಾರ ಆಗಲಿ ಅಂತ ತಮ್ಮಲ್ಲಿ ಕೇಳ್ತಾ, ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಮಿತಿಯ ಸಂಘಟನೆಯಲ್ಲ ಹಿರಿಯರಿಗೆ, ಗ್ರಾಮದ ಹಿರಿಯರಿಗೆ
ಗುರು ಮಹಾರಾಜು ಶಾರದಾ ಮಾತನ ಕೇಳಿ ಹೇಳಿಸಿರುವುದೆರಡು ಮಾತನ್ನು ಕೇಳಿಸ್ಕೊಂಡಂಥ ಪರಂಪೂಜ್ಯನಿ ದಿವೇತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ವಿಶೇಷವಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಅವ್ರಿಗೇನು ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ದೇವಸ್ಥಾನದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ವೈಯಕ್ತಿಕ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಏನು ಗೌರವ ಸಲ್ಲಿಸ್ತೀವಿ ನನಗೆ ಗೊತ್ತಿಲ್ಲ, ಆದರೆ ಸೇರಿರುವಂಥ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಶ್ರಮ ಪಟ್ಟಿರುವಂಥ ನಮ್ಮ ಆಯೋಜಕರು, ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಆ ಕಾರ್ಯಕರ್ತರ ಹತ್ರ ಹೋಗಿ ಹಿಂದೂ ಬಾಂಧವರ ಅವರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ, ದೇವಸ್ಥಾನದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಕೊಡುವ ಗೌರವ ಇದೇ ಶಾಸ್ತ್ರಾಕಾರ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವನ್ನಿತ್ತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂಥ ನಮ್ಮೆಲ್ಲ ಕಾರ್ಯಕರ್ತ ಅಣ್ಣಂದ್ರ ಬೆನ್ನೆಲುಬಾಗಿ ನಿಂತು ಬೆಂಬಲ ಸೂಚಿಸುವಂಥ ಕೆಲಸ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ನಮ್ಮೆಲ್ಲರದು. ಆ ಜವಾಬ್ದಾರಿ ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ, ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂಥ ನೆಚ್ಚಿನ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ತಾವು ಬರೋದಷ್ಟಲ್ಲದೆ ತಮ್ಮ ಮನೆ ಮಕ್ಕಳನ್ನು ಕರ್ಕೊಂಡು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಬಂದು ಕೂತು ಇಡೀ ಕುಟುಂಬಕ್ಕೆ ಧರ್ಮ ಜಾಗೃತಿಯನ್ನು ಮೂಡಿಸ್ತಿರುವಂಥ ನೆಚ್ಚಿನ ಸಾವಿರಾರು ಸಂಖ್ಯೆ ತಾಯಿಯಂದಿರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪಾದರವಿಂದಗಳಿಗೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು.